ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ 2014ರಲ್ಲಿ ನಡೆದ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ನೀವು ಹೆಚ್ಚಿನ PVS ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದಂತೆ ಪೇಪರ್ 1ನ ಮೇಲೆ ನಿಮಗೆ ಹೆಚ್ಚಿನ ಒಂದು ಹಿಡಿತ ಬರ್ತಾ ಇದೆ. ಯಾವ ರೀತಿ ಪ್ರಶ್ನೆಗಳನ್ನು ಬಿಡಿಸಬೇಕು, ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇವೆ ಎಂಬುದು ನಿಮಗೆ ಗೊತ್ತಾಗ್ತದೆ. ಸೊ ನೀವು ಯಾವ ರೀತಿ ಥಿಯರಿಯನ್ನು ಓದ್ತೀರಿ, ಅದ್ರ ಜೊತೆಗೆ ಹೆಚ್ಚಿನ MCQಗಳನ್ನು ಸಾಲ್ವ್ ಮಾಡಲೇಬೇಕಾಗುತ್ತೆ. ಸೊ ಅದರ ಜೊತೆಗೆ ನೀವೇನಾದರೂ KSET 2024ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ಇಲ್ಲಿ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಸಲುವಾಗಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನು ಕೊಡ್ತಾ ಇದ್ದೀವಿ ಎಲ್ಲ 10 ಯೂನಿಟ್ಗಳ ಮೇಲೆ. ಜೊತೆಗೆ 50 ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಇದೆ, 5000 ಪ್ಲಸ್ MCQ PDF ಅನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ 2000 ರುಪೀಸ್ ನಲ್ಲಿ. ಇಲ್ಲಿ ಆಕ್ಚುಲ್ ಕೋರ್ಸ್ ಫೀಸ್ ಬಂದ್ಬಿಟ್ಟು 3000 ಇರುತ್ತೆ. ಸೊ ನಿಮಗೆ ಇವಾಗ ಏನಾದರೂ ನೀವು ಜಾಯ್ನ್ ಆದರೆ 2000 ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇದೆ, ಸ್ಟೋರ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಇಲ್ಲಿ ಓವರ್ ವ್ಯೂ ಅಂತ ಇದೆ, ಕಂಟೆಂಟ್ ಅಂತ ಇದೆ. ನೀವೇನಾದರೂ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫುಲ್ ಸಿಲೆಬಸ್ ಲೆಕ್ಚರರ್ಸ್ ಇದಾವೆ, MCQ ಲೆಕ್ಚರ್ಸ್ ಇದಾವೆ, ಸಾಲ್ವ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಕ್ ಟೆಸ್ಟ್, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ಇಲ್ಲಿ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇದೆ, ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಕ್ವೆಶನ್ ನಂಬರ್ 36 ನಿಂದ 42 ತನಕ ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವೆಶನ್ ನಂಬರ್ 31 ನಿಂದ 36 ತನಕ ಪ್ಯಾರಾಗ್ರಾಫ್ ಕ್ವಶನ್ಸ್ ಇದಾವೆ. ಈ ಕಳೆದ ವಿಡಿಯೋಗಳಲ್ಲಿ ನಾವು 1 ರಿಂದ 30ರವರೆಗಿನ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ. ಅವುಗಳ ವಿಡಿಯೋ ಕೂಡ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಿಮಗೆ ಸಿಗುತ್ತವೆ ಅಥವಾ ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ KSET 2024 ಪೇಪರ್ 1 ಪ್ಲೇ ಲಿಸ್ಟ್ನಲ್ಲಿ ಸಿಗ್ತಾ ಇವೆ. ಸೊ ಇಲ್ಲಿ ಕ್ವೆಶನ್ ನಂಬರ್ 31 to 36 ಸಾಲ್ವ್ ಮಾಡಲು ಒಂದು ಪ್ಯಾರಾಗ್ರಾಫ್ ಅನ್ನು ನೀಡಿದ್ದಾರೆ. ಈ ಪ್ಯಾರಾಗ್ರಾಫ್ ಅನ್ನು ಓದಿಕೊಂಡು ನೀವು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ನೋಮ್ ಚೊಮಸ್ಕಿ has presented his views on the functioning of democracy in USA in the following passage. Read the passage and answer the questions 31 to 36. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಈ ಒಂದು ಪ್ಯಾರಾಗ್ರಾಫ್ ಅನ್ನು ಸರಿಯಾಗಿ ಓದ್ಕೊಳ್ಳಿ. ನಂತರ ನೀವು ಇಲ್ಲಿ ಕ್ವಶನ್ಗಳಿಗೆ ಆನ್ಸರ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನಾನು ನಿಮಗೆ ಉತ್ತರಗಳನ್ನ ನೀಡ್ತಾ ಹೋಗ್ತೀನಿ, ನೀವು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೀವು ಕ್ವಶನ್ಸ್ ಓದ್ಕೊಂಡು ಇಲ್ಲಿ ಆನ್ಸರ್ಗಳನ್ನ ನೋಡ್ಕೊಳ್ಬಹುದು. So here the question number 31. What is Chomsky's opinion on capitalist democracy? ಬಂಡವಾಳಶಾಹಿ ಪ್ರಜಾಪ್ರಭುತ್ವದ ಬಗ್ಗೆ ಚಾಮ್ಸ್ಕಿ ರವರ ಅಭಿಪ್ರಾಯವೇನು? ಆಪ್ಷನ್ A does not support it, ಆಪ್ಷನ್ B supports it, ಆಪ್ಷನ್ C he has no opinion, ಆಪ್ಷನ್ D supports it conditionally. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ B ಸಪೋರ್ಟ್ಸ್ ಇಟ್ ಆಗುತ್ತೆ, ಬೆಂಬಲಿಸುತ್ತಾರೆ. ಸೊ ಇದಕ್ಕೆ ನೀವು ಆ ಪ್ಯಾರಾಗ್ರಾಫ್ ಅನ್ನ ಒಂದ್ಸರಿ ಸರಿಯಾಗಿ ಓದಿಕೊಂಡು ನಂತರ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ್ವೆಶನ್ ನಂಬರ್ 32. ವಾಟ್ ಈಸ್ ಬಾದರಿಂಗ್ ಅಮೆರಿಕನ್ ಪಬ್ಲಿಕ್? ಅಮೆರಿಕದ ನಾಗರಿಕರನ್ನು ಕಾಡುತ್ತಿರುವ ವಿಷಯ ಯಾವುದು? ಹೆಲ್ತ್ ಕೇರ್, ಜಾಬ್ಸ್, ಡೆಫಿಸಿಟ್, ಕ್ಯಾಪಿಟಲಿಸಮ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಜಾಬ್ಸ್. ನೌಕರಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 33. ವಾಟ್ ಈಸ್ ದ ಇಕನಾಮಿಕ್ ಸಿಚುವೇಶನ್ ಇನ್ ಯುರೋಪ್? ಯುರೋಪಿನಲ್ಲಿನ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯದು? ಆಪ್ಷನ್ ಎ ಡಿಪೆಂಡಿಂಗ್ ಆನ್ ಅಮೆರಿಕನ್ ಬೇಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಬಿ ಡಿಪೆಂಡಿಂಗ್ ಆನ್ ಥರ್ಡ್ ವರ್ಲ್ಡ್, ಆಪ್ಷನ್ ಸಿ ಡಿಪೆಂಡಿಂಗ್ ಆನ್ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಡಿ ಡಿಪೆಂಡಿಂಗ್ ಆನ್ ಇಂಟರ್ನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. Yes, here the correct answer is option C, depending on global financial institution. ಜಾಗತಿಕ ಹಣಕಾಸಿನ ಸಂಸ್ಥೆಗಳನ್ನು ಅವಲಂಬಿಸಿದೆ. ಕ್ವೆಶನ್ ನಂಬರ್ 34. ವಾಟ್ ಈಸ್ ಚಾಮ್ಸ್ಕೀಸ್ ಟೇಕ್ ಆನ್ ಅಮೆರಿಕನ್ ಹೆಲ್ತ್ ಕೇರ್ ಸಿಸ್ಟಮ್? ಸೊ ಅಮೆರಿಕದ ಆರೋಗ್ಯ ಪಾಲನಾ ಪದ್ಧತಿಯ ಬಗ್ಗೆ ಚಾಮ್ಸ್ಕಿ ರವರ ನಿಲುವೇನು? ಆಪ್ಷನ್ ಎ ಸ್ಕ್ಯಾಂಡಲಸ್, ಆಪ್ಷನ್ ಬಿ ಸರ್ವಿಂಗ್ ವೆಲ್ದಿ, ಆಪ್ಷನ್ ಬಿ ಸರ್ವಿಂಗ್ ಪುವರ್, ಆಪ್ಷನ್ ಡಿ ಎಫಿಷಿಯಂಟ್. The right answer is option A, scandalous. Question number 35. What is the suggestion here to reduce deficit in America? ಅಮೆರಿಕಾದಲ್ಲಿ ಕೊರತೆಯನ್ನು ನೀಗಿಸಲು ಯಾವ ಸಲಹೆಯನ್ನು ಇಲ್ಲಿ ನೀಡಲಾಗಿದೆ? ಆಪ್ಷನ್ ಎ ಹೆಲ್ತ್ ಕೇರ್ ಆಸ್ ಇನ್ ಯುರೋಪ್, ಆಪ್ಷನ್ ಬಿ ಬೆಟರ್ ಪಬ್ಲಿಕ್ ಹೆಲ್ತ್ ಕೇರ್, ಆಪ್ಷನ್ ಸಿ ಹೆಲ್ತ್ ಕೇರ್ ಸಪೋರ್ಟೆಡ್ ಬೈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಡಿ ಮಾಡೆಲ್ ಹೆಲ್ತ್ ಕೇರ್. Yes, here the right answer for this question is
ಆಪ್ಷನ್ ಎ ಹೆಲ್ತ್ ಕೇರ್ ಹ್ಯಾಸ್ ಇನ್ ಯುರೋಪ್. ಯುರೋಪಿನ ಆರೋಗ್ಯ ಪಾಲನೆ ತರಹ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 36. ವಾಟ್ ಡಿಡ್ ಶಾಕ್ ದ ವಾಲ್ ಸ್ಟ್ರೀಟ್ ಜರ್ನಲ್? ವಾಲ್ ಸ್ಟ್ರೀಟ್ ಜರ್ನಲ್ಗೆ ಯಾವ ವಿಷಯ ಆಘಾತವನ್ನುಂಟು ಮಾಡಿದೆ? ಆಪ್ಷನ್ ಎ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಮೋಕ್ರಸಿ ಇನ್ ಯುರೋಪ್. ಆಪ್ಷನ್ ಬಿ ಡಿಫೀಟ್ ಆಫ್ ಲೆಫ್ಟ್ ಆ್ಯಂಡ್ ರೈಟ್ ಪಾರ್ಟೀಸ್ ಇನ್ ಯುರೋಪ್. ಆಪ್ಷನ್ ಸಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಮ್ಯುನಿಸ್ಟ್ ರೂಲ್ in Europe. Option D vanishing of democracy in Europe. So here the right answer is option D vanishing of democracy in Europe. ಯುರೋಪಿನಲ್ಲಿ ಪ್ರಜಾಪ್ರಭುತ್ವದ ಕಣ್ಮರೆ. ಸೊ ಈ ರೀತಿ 31 to 36 ಪ್ರಶ್ನೆಗಳಿಗೆ ನೀವು ಒಂದ್ಸಾರಿ ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ಳಿ. ನಂತರ ನೀವು ಆನ್ಸರನ್ನು ಇಲ್ಲಿ ನೋಡಿಕೊಂಡು ನಂತರ ಅಲ್ಲಿ ಯಾವ ಪ್ಯಾರಾಗ್ರಾಫ್ನಲ್ಲಿ ಬರ್ತಾ ಇದೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಈ ಒಂದು ಯೂನಿಟ್ ಏನಿದೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇಲ್ಲಿ ನೀವು ಪ್ರಶ್ನೆಗಳನ್ನ ನೀಡಿರ್ತಾರೆ, ಉತ್ತರಗೂ ಕೂಡ ಅದೇ ಒಂದು ಪ್ಯಾರಾಗ್ರಾಫ್ನಲ್ಲಿ ಇರ್ತದೆ. ಸೊ ನೀವು ಹೆಚ್ಚಿನ ಒಂದು 10 ರಿಂದ 20 ನೀವು ಪ್ಯಾರಾಗ್ರಾಫ್ಗಳನ್ನ ಏನಾದರೂ ಸಾಲ್ವ್ ಮಾಡಿಕೊಂಡು ಎಕ್ಸಾಮ್ಗೆ ಹೋದರೆ ನಿಮಗೆ ತುಂಬಾ ಸರಳ ಆಗುತ್ತೆ. ಅದೇ ರೀತಿ ಇಲ್ಲಿ 5 ಪ್ರಶ್ನೆಗಳನ್ನು ನೀವು ಸರಿಯಾಗಿ ಸಾಲ್ವ್ ಮಾಡ್ಬೋದು, 10 ಅಂಕಗಳನ್ನು ಪಡಿತೀರಿ. ಸೊ ಕ್ವೆಶನ್ ನಂಬರ್ 37. 10 men can complete a piece of work in 15 days and 15 women can complete the same work in 12 days. If all the 10 men and 15 women work together, in how many days will the work get completed? ಒಂದು ಕೆಲಸವನ್ನು 10 ಗಂಡಸರು 15 ದಿನದಲ್ಲಿ ಮಾಡ್ತಾರೆ, ಮತ್ತೆ ಅದೇ ಕೆಲಸವನ್ನು 15 ಹೆಂಗಸರು 12 ದಿನಗಳಲ್ಲಿ ಮುಗಿಸಬಲ್ಲರು. ಹಾಗಾದರೆ ಎಲ್ಲ 10 ಗಂಡಸರು ಮತ್ತು 15 ಹೆಂಗಸರು ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಈ ಕಾರ್ಯ ಮುಗಿಯುತ್ತದೆ? ಸೊ 4 ಆಪ್ಷನ್ಗಳನ್ನು ಇಲ್ಲಿ ನೀಡಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, 6 2/3. ಸೊ ಹಿಯರ್ ಗಿವನ್ ಇಲ್ಲಿ ಕೊಟ್ಟಿದ್ದಾರೆ ಏನಂತ, 10 men can complete a piece of work in 15 days. 10 ಜನ ಗಂಡಸರು 15 ದಿನಗಳಲ್ಲಿ ಈ ಒಂದು ಕೆಲಸವನ್ನ ಮಾಡಬಹುದು, ಇದನ್ನ ಕೊಟ್ಟಿದ್ದಾರೆ. 15 women can complete the same work in 12 days. 15 ಜನ ಮಹಿಳೆಯರು ಅದೇ ಕೆಲಸವನ್ನ 12 ದಿನಗಳಲ್ಲಿ ಮಾಡಬಲ್ಲರು, ಇದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರ 15 ಮತ್ತು 12 15 and 12 ಎರಡೂ ನಾವು LCM ಅನ್ನು ತಕ್ಕೊಳ್ಬೇಕಾಗುತ್ತೆ, ಅದು 60 ಬರ್ತಾ ಇದೆ. ಸೊ ಹೀಗಾಗಿ ಟೋಟಲ್ ವರ್ಕ್ ಬಂದ್ಬಿಟ್ಟು 60 ಯೂನಿಟ್ಸ್ ಆಗುತ್ತೆ. ಸೊ ಎಫಿಷಿಯನ್ಸಿ ಆಫ್ 10 men ದಿನಕ್ಕೆ 60 ಡಿವೈಡ್ ಬೈ 15 4 ಯೂನಿಟ್ಸ್ ಅ ಡೇ. ಒಂದು ದಿನದಲ್ಲಿ 4 ಯೂನಿಟ್ಗಳಷ್ಟು ಒಬ್ಬ 10 ಜನ ಗಂಡಸರು ಕೆಲಸವನ್ನ ಮಾಡಬಹುದು. ಅದೇ ರೀತಿ ಎಫಿಷಿಯನ್ಸಿ ಆಫ್ 15 women 60 divided by 12 5 units a day. So here the next one is efficiency when they both work together. So ಇಲ್ಲಿ efficiency of 10 men ಒಂದು ದಿನದಲ್ಲಿ 10 ಜನ ಗಂಡಸರ ಕೆಲಸ ಎಷ್ಟಾಯಿತು, ಇಲ್ಲಿ 4 ಯೂನಿಟ್ಸ್ಗಳು. ಅದೇ ರೀತಿ 15 ಜನ ಮಹಿಳೆಯರ ಒಂದು ದಿನದಲ್ಲಿ ಅವರ ಕೆಲಸ 5 ಯೂನಿಟ್ಗಳಾಯಿತು. ಸೊ ಎಫಿಷಿಯನ್ಸಿ ವೆನ್ ದೇ ಬೋತ್ ವರ್ಕ್ ಟುಗೆದರ್, ಹಾಗಾದರೆ 10 ಜನ ಗಂಡಸರು ಮತ್ತು 15 ಜನ ಮಹಿಳೆಯರು ಒಟ್ಟಿಗೆ ಸೇರಿ ಒಂದು ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ಬೋದು ಅಂತಂದರೆ 5 + 4 9. ಸೊ ಟೈಮ್ ಟೇಕನ್ ಟು ಕಂಪ್ಲೀಟ್ ದ ವರ್ಕ್ ವೆನ್ ದೇ ಆಲ್ ವರ್ಕ್ ಟುಗೆದರ್, ಹಾಗಾದರೆ ಎಲ್ಲರೂ ಸೇರಿ ಕೆಲಸವನ್ನು ಮಾಡಿದರೆ ಎಷ್ಟು ದಿನದಲ್ಲಿ ಆ ಒಂದು ಕೆಲಸವನ್ನು ಮುಗಿಸ್ಬೋದು. ಸೊ ಒಟ್ಟು ಯೂನಿಟ್ ಆಫ್ ವರ್ಕ್ 60 ಇದೆ. ಸೊ 1 ಡೇನಲ್ಲಿ ಇಬ್ಬರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ಬೋದು, 9 ಯೂನಿಟ್. ಸೊ ಹೀಗಾಗಿ 60 divided by 9 ಇದು 20 divided by 3 ಆಗುತ್ತೆ. ಸೊ ಇದನ್ನು ನಾವು 6 2/3 ಅಂತ ಬರಿತೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ 6 × 2 divided by 3 ಸರಿಯಾದ ಉತ್ತರ. ಸೊ ಈ ರೀತಿ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಸೊ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಮೇಲೆ ಇಂತಹ ಪ್ರಶ್ನೆಗಳನ್ನು ನೀವು ಹೆಚ್ಚು ಸಾಲ್ವ್ ಮಾಡಬೇಕಾಗಿರುತ್ತೆ. ಕ್ವೆಶನ್ ನಂಬರ್ 38. ಪ್ರತಿ ವರ್ಷನೂ ಕೂಡ ಈ ಒಂದು ಸೀರೀಸ್ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಫೈಂಡ್ ದ 6th ಟರ್ಮ್ ಇನ್ ದ ಫಾಲೋವಿಂಗ್ ಸೀರೀಸ್. ಸೊ ಈ ರೀತಿ ಈ ಮ್ಯಾಥಮೆಟಿಕಲ್ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ಬೇಕಂದ್ರೆ ತುಂಬಾ ಹೆಚ್ಚಿನ ಒಂದು ಪ್ರಿಪ್ರೇಷನ್ ಅಗತ್ಯ ಇರುತ್ತೆ. ಹೆಚ್ಚು ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಲೇಬೇಕಾಗುತ್ತೆ. ಕೆಳಗಿನ ಸರಣಿಯಲ್ಲಿ 6ನೇ ಸಂಖ್ಯೆಯನ್ನ ಕಂಡುಹಿಡಿಯಿರಿ. 2 4 12 48 240. Next term we need to find here. Option A 960, option B 1440, option C 1080, option D 1920. ಸೊ ಇಲ್ಲಿ ನೋಡೋಣ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂತ. ಸೊ ಇಲ್ಲಿ 2 4 12 48 240 ಇವನ್ನ ನೀಡಿದ್ದಾರೆ. ನೆಕ್ಸ್ಟ್ ಟರ್ಮ್ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇಲ್ಲಿ 2 × 2 4 ಆಗುತ್ತೆ. ನೆಕ್ಸ್ಟ್ 4 × 3 12 ಆಗುತ್ತೆ. 12 × 4 48, 48 × 5 240. ಸೊ ನೆಕ್ಸ್ಟ್ ಟರ್ಮ್ ಫೈಂಡ್ ಮಾಡಲು 240 × 6 ಮಾಡ್ತೀವಿ, ಅವಾಗ 1440 ಬರ್ತಾ ಇದೆ.
ಸೊ ಈಗ ಹೆನ್ಸ್ ಆಪ್ಷನ್ 1440 ಇಸ್ ದ ರೈಟ್ ಆನ್ಸರ್. ಸೊ ಹೀಗಾಗಿ ಇಲ್ಲಿ 1440 ಏನಿದೆ ಸರಿಯಾದ ಉತ್ತರ ಆಗ್ತಾ ಇದೆ ಆಪ್ಷನ್ ಬಿ. ಸೊ ಇಲ್ಲಿ ಇಂಗ್ಲಿಷ್ನಲ್ಲಿ ಸ್ವಲ್ಪ ಆಪ್ಷನ್ಸ್ ಹಿಂದೆ ಮುಂದೆ ಆಗಿದೆ. 1440 ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 39. It was Sunday on January 1st, 2006. What was the day of the week on January 1st, 2010? ಜನವರಿ 1 2006ರಂದು ಭಾನುವಾರವಾಗಿದ್ದರೆ ಜನವರಿ 1 2010ರಂದು ವಾರದ ಯಾವ ದಿನ ಆಗಿತ್ತು? ಆಪ್ಷನ್ ಎ ಫ್ರೈಡೆ, ಆಪ್ಷನ್ ಬಿ ಸ್ಯಾಟರ್ಡೆ, ಆಪ್ಷನ್ ಸಿ ಸಂಡೇ, ಆಪ್ಷನ್ ಡಿ ವೆನಸ್ಡೇ. ಸೊ ಫ್ರೆಂಡ್ಸ್, ಇತ್ತೀಚೆಗೆ ಈ ಒಂದು ಕ್ಯಾಲೆಂಡರ್ನ ಮೇಲೆ ಪ್ರಶ್ನೆಗಳು ಬರ್ತಾ ಇಲ್ಲ, ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಫ್ರೈಡೆ. ಸೊ ಇದನ್ನ ಬಿಟ್ಟು ನೀವು ಮ್ಯಾಥಮೆಟಿಕಲ್ ರೀಸನಿಂಗ್ ಉಳಿದಿದ್ದು ಫ್ರಾಕ್ಷನ್ಸ್ ಆಗಿರ್ಬೋದು, ಪ್ರಪೋರ್ಷನ್ಸ್ ಆಗಿರ್ಬೋದು, ರೇಷಿಯೋ ಆಗಿರ್ಬೋದು, ಇವುಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಕ್ವೆಶ್ಚನ್ ನಂಬರ್ 40. ಅ ಮರ್ಚೆಂಟ್ ಹ್ಯಾಸ್ 1000 kg ಆಫ್ ಶುಗರ್, part of which he sells at 8% profit and the rest at 18% profit. He gains 14% on the whole. The quantity sold at 18% profit is. ಸೊ ಒಬ್ಬ ವ್ಯಾಪಾರಿಯು ತನ್ನ ಹತ್ತಿರವಿರುವ 1000 kg ಸಕ್ಕರೆಯ ಒಂದು ಭಾಗವನ್ನ 8% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಅದೇ ರೀತಿ ಉಳಿದ ಭಾಗವನ್ನ 18% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಅವನ ಒಟ್ಟು ಲಾಭ 14% ಆಗುತ್ತೆ. ಆದರೆ ಅವನು 18% ಲಾಭಾಂಶಕ್ಕೆ ಮಾರಿದ ಸಕ್ಕರೆಯ ಪ್ರಮಾಣ ಎಷ್ಟು? ಆಪ್ಷನ್ ಎ 400 kg, ಆಪ್ಷನ್ ಬಿ 560 kg, ಆಪ್ಷನ್ ಸಿ 600 kg, ಆಪ್ಷನ್ ಡಿ 640 kg. ಸೊ ಇಲ್ಲಿ ನೋಡೋಣ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ. ಲೆಟ್ ದ ಕಾಸ್ಟ್ ಪ್ರೈಸ್ ಆಫ್ 1 kg ಶುಗರ್ ಈಸ್ ₹100. 1 kg ಸಕ್ಕರೆಯ ಬೆಲೆ 100 ರೂಪಾಯಿ ಅಂತ ಇಟ್ಕೊಳ್ಳೋಣ. ದ ಸೆಲ್ಲಿಂಗ್ ಪ್ರೈಸ್ ಆಫ್ 1 kg ಶುಗರ್ ಸೋಲ್ಡ್ ಅಟ್ 8% ಪ್ರಾಫಿಟ್. ಸೊ ಯಾಕಂದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಆ ಮರ್ಚೆಂಟ್ ಇಸ್ 1000 kg ಆಫ್ ಶುಗರ್, ಪಾರ್ಟ್ ಆಫ್ ಈಚ್ ಸೆಲ್ಸ್ ಅಟ್ 8% ಪ್ರಾಫಿಟ್. ಸೊ ಅದರಲ್ಲಿ ಒಂದು ಭಾಗವನ್ನ 8% ಲಾಭಕ್ಕೆ ಮಾರಾಟ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ 1 kg ರೈಸ್ ಬೆಲೆ ನಾವು 100 ಅಂತ ಇಟ್ಕೊಂಡಿದೀವಿ. 8% ಲಾಭ ಅಂತಂದ್ರೆ 100. ಸೊ 100 ಇಂಟು 100 ಡಿವೈಡೆಡ್ ಬೈ 108 ಡಿವೈಡೆಡ್ ಬೈ 100. ಸೊ ಅವಾಗ 108 ರೂಪಾಯಿ ಬರ್ತಾ ಇದೆ. ನೆಕ್ಸ್ಟ್, ದ ಸೆಲ್ಲಿಂಗ್ ಪ್ರೈಸ್ ಆಫ್ 1 kg ಶುಗರ್ ಸೋಲ್ಡ್ ಅಟ್ 18% ಪ್ರಾಫಿಟ್. ಸೊ 18% ಪ್ರಾಫಿಟ್ ಅಂತ ಇದನ್ನು ಕೂಡ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ರಿಮೇನ್ ದ ರೆಸ್ಟ್ ಅಟ್ 18% ಪ್ರಾಫಿಟ್. ಸೊ ಹೀಗಾಗಿ 100 ಪ್ಲಸ್ 18 118 ಆಗುತ್ತೆ. ಸೊ ಸೇಮ್ ಫಾರ್ಮುಲಾ 100 ಇಂಟು 118 ಡಿವೈಡೆಡ್ ಬೈ 100 ಮಾಡಿದಾಗ 118 ಆಗುತ್ತೆ. ಅಂದರೆ 8% ಪ್ರಾಫಿಟ್ನಲ್ಲಿ 108 ರೂಪಾಯಿಗೆ ಪರ್ ಕೆಜಿ ಮಾರಾಟ ಮಾಡ್ತಾನೆ. ಅದೇ ರೀತಿ 18% ಪ್ರಾಫಿಟ್ ಪಡೆಯಲು 118 ರುಪೀಸ್ನಲ್ಲಿ ಪ್ರತಿ ಶುಗರ್ಗೆ ಮಾರಾಟ ಮಾಡ್ತಾನೆ. ಸೊ ದ ಯಾವರೇಜ್ ಸೆಲ್ಲಿಂಗ್ ಪ್ರೈಸ್ ಆಫ್ 1 kg ಶುಗರ್. ಸೊ ಯಾವರೇಜ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಅಂದಾಗ ಇಲ್ಲಿ 100 ಇಂಟು 114 ಡಿವೈಡೆಡ್ ಬೈ 100. ಅಂದರೆ ಇಲ್ಲಿ 14% ಅಂತ ಕೊಟ್ಟಿದ್ದಾರೆ. ಈ ಗೇನ್ಸ್ 14% ಆನ್ ಅ ಹೋಲ್. ಸೊ ಅವನು ಒಟ್ಟು ಲಾಭ 14% ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಸೊ ಹಾಗಾಗಿ 100 ಇಂಟು 114 ಡಿವೈಡೆಡ್ ಬೈ 100. ಸೊ ₹114 ಆಗುತ್ತೆ. ಸೊ ಅವಾಗ ಈ ಒಂದು ರೇಷಿಯೋ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ ನಾವು. ದ ರೇಷಿಯೋ ಆಫ್ ಶುಗರ್ ಸೋಲ್ಡ್ ಅಟ್ 8% ಆ್ಯಂಡ್ 18%. ಸೊ ಇಲ್ಲಿ ಇದೆ ದ ರೇಷಿಯೋ ಆಫ್ ಶುಗರ್ ಸೋಲ್ಡ್ ಅಟ್ 8% ಈಸ್ 118 ಮೈನಸ್ 114. ಸೊ ಇಲ್ಲಿ ಲಾಭಾಂಶ 114, ಇಲ್ಲಿ ಲಾಭಾಂಶ 14% ಅಂತ ಕೊಟ್ಟಿದ್ರು, ಅದು 114 ಆಗ್ತಾ ಇದೆ. ಅದಕ್ಕೆ ಮೈನಸ್ ಮಾಡ್ಕೊಳ್ತೀವಿ. ಸೊ 118 ಮೈನಸ್ 114 ಈಸ್ ಟು 114 ಮೈನಸ್ 108. 4 ಇಂಟು 6 ಇಸ್ ಈಕ್ವಲ್ ಟು 2:3. 4:6 is equal to 2:3. So quantity sold at 18% profit is 3 divided by 5 multiplied by 1000. 600 kg ಬರ್ತಾ ಇದೆ. ಸೊ ಇಲ್ಲಿ ಆಪ್ಷನ್ ಸಿ 600 kg is the right answer. So question number 41. The population of a town 2 years ago was 62,500. Due to migration of big cities, it decreases every year at the rate of 4%. The present population of the town is. ಒಂದು ಪಟ್ಟಣದ ಜನಸಂಖ್ಯೆ 2 ವರ್ಷಗಳ ಹಿಂದೆ 67,500 ಆಗಿತ್ತು. ಮಹಾನಗರಗಳಿಗೆ ವಲಸೆ ಹೋಗುವುದರಿಂದ ಪ್ರತಿ ವರ್ಷ ಜನಸಂಖ್ಯೆಯು 4% ಅಷ್ಟು ಕಡಿಮೆಯಾಗುತ್ತಿದೆ. ಈಗಿನ ಪ್ರಸ್ತುತ ಪಟ್ಟಣದ ಜನಸಂಖ್ಯೆ ಎಷ್ಟು? ಆಪ್ಷನ್ ಎ 56,700, ಆಪ್ಷನ್ ಬಿ 57,600, ಆಪ್ಷನ್ ಸಿ 58,800, ಆಪ್ಷನ್ ಡಿ 60,000. ಸೊ ಇಲ್ಲಿ ನೋಡೋಣ. ಪಾಪ್ಯುಲೇಷನ್ ಆಫ್ ದ ಟೌನ್ 2 years ago, 2 ವರ್ಷಗಳ ಹಿಂದೆ ಆ ಒಂದು ಪಟ್ಟಣದ
ಜನಸಂಖ್ಯೆ ಎಷ್ಟಿತ್ತು 62,500 62,500. ಎವ್ರಿ ಇಯರ್ ದ ಪಾಪ್ಯುಲೇಷನ್ ಆಫ್ ದ ಟೌನ್ ಡಿಕ್ರೀಸಸ್ ಬೈ 4%. ಇದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮಹಾನಗರಿಗೆ ವಲಸೆ ಹೋಗೋದ್ರಿಂದ ಪ್ರತಿ ವರ್ಷ ಜನಸಂಖ್ಯೆಯು 4% ಅಷ್ಟು ಕಡಿಮೆ ಆಗ್ತಾ ಇದೆ. ಸೊ ಕ್ಯಾಲ್ಕುಲೇಷನ್ ಅಕಾರ್ಡಿಂಗ್ ಟು ದ ಕ್ವೆಶನ್ 62,500 multiplied by 96 upon 100 into 96 upon 100 57,600. So here option B is the right answer, 57,600. Next, let us move to question number 42. If GZWRF is coded as Burma BURMA, then how LJWRFSD will be coded? ಇಲ್ಲಿ GZWRF ಅನ್ನ BURMA ಅಂತ ಬರೆದಿದ್ದಾರೆ. ಹಾಗಾದ್ರೆ LJWRFSD ಅಂತ ಸಂಕೇತವನ್ನ ಹೇಗೆ ಬರೀಬಹುದು? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ: ಹಂಗೇರಿ, ಆಸ್ಟ್ರೇಲಿಯಾ, ಜರ್ಮನಿ, ಐರ್ಲೆಂಡ್. ಸೊ ಹಿಯರ್ GZWRF ಅನ್ನ ಬರ್ಮಾ ಅಂತ ಬರೆದಿದ್ದಾರೆ. ಸೊ ಇಲ್ಲಿ ಜಿ ಅನ್ನ ಬಿ ಆಗಿ ಬರಿಬೇಕಾದ್ರೆ ಏನ್ ಮಾಡಿದ್ದಾರೆ? ಜಿ ನಿಂದ ಬಿ ಗೆ ಬಂದಿದ್ದಾರೆ, ಅಂದ್ರೆ -5 ಮಾಡಿದ್ದಾರೆ. ಸೊ -5 ಮಾಡಿದಾಗ 5 ಸ್ಟೆಪ್ ಹಿಂದೆ ಬಂದಿದ್ದಾರೆ ಜಿ ಇಂದ, FEDCB, ಹಾಗಾಗಿ ಬಿ ಬರ್ತಾ ಇದೆ. ಅದೇ ರೀತಿ ಎಲ್ ಇಂದ 5 ಸ್ಟೆಪ್ ಹಿಂದೆ ಬಂದಾಗ ಜಿ ಇಂದ FEDCB, ಅದೇ ರೀತಿ ಎಲ್ ಇಂದ, ಸೊ ಅದೇ ರೀತಿ ಝಡ್ ನಿಂದ ಯು ಮತ್ತೆ ಸೇಮ್ ಇದೆ. ಝಡ್ ನಿಂದ ಯು ಗೆ ಬರ್ಬೇಕಾದ್ರೆ ಮತ್ತೆ 5 ಸ್ಟೆಪ್ ಬ್ಯಾಕ್ ಬಂದಿದ್ದಾರೆ. ಸೊ ಅದೇ ರೀತಿ ಡಬ್ಲ್ಯೂ ನಿಂದ ಆರ್ 1 2 3 4 5, ಸೊ ಮತ್ತೆ -5. ಸೊ ಎಲ್ಲಾ ಅದೇ ರೀತಿ ಆರ್ ನಿಂದ ಡಬ್ಲ್ಯೂ ಎಲ್ಲಾ ಸ್ಟೆಪ್ ನಲ್ಲಿ ಕೂಡ ಏನ್ ಮಾಡಿದ್ದಾರೆ? 5 ಅಲ್ಫಾಬೆಟ್ಸ್ ಹಿಂದಕ್ಕೆ ಬಂದಿದ್ದಾರೆ, -5. ಸೊ ಅದೇ ರೀತಿ ಎಲ್ ನಿಂದ -5 ಅಂದಾಗ 1 2 3 4 5, ಸೊ ಜಿ ಬರ್ತಾ ಇದೆ. ಎಲ್ ಅನ್ನ ನಾವು ಜಿ ಅಂತ ಬರಿಬಹುದು. ಜೆ ಅಂದಾಗ -5 ಅಂದಾಗ ಜೆ ಇಲ್ಲಿದೆ 1 2 3 4 5, ಜೆ ಅನ್ನ ಇ ಅಂತ ಬರಿತೀವಿ. ಅದೇ ರೀತಿ ಡಬ್ಲ್ಯೂ ನಿಂದ -5 ಮಾಡಿದಾಗ ಆರ್ ಬರುತ್ತೆ. ಸೊ ಅದೇ ರೀತಿ ಆರ್ ನಿಂದ -5 ಬಂದಾಗ ಎಂ ಬರುತ್ತೆ. ಸೊ ಅದೇ ರೀತಿ ಎಫ್ ನಿಂದ -5 ಬಂದಾಗ ಎ ಬರ್ತಾ ಇದೆ. ಎಸ್ ನಿಂದ -5 ಮಾಡಿದಾಗ ಎನ್ ಬರ್ತಾ ಇದೆ. ಡಿ ನಿಂದ -5 ಆದಾಗ ವಾಯ್ ಬರ್ತಾ ಇದೆ. ಸೊ ಆನ್ಸರ್ ಜರ್ಮನಿ ಆಗ್ತಾ ಇದೆ. ಸೊ ಆಪ್ಷನ್ ಸಿ ಜರ್ಮನಿ ಇಲ್ಲಿ ಸರಿಯಾದ ಉತ್ತರ. ಸೊ ಈ ರೀತಿ ಈ ಒಂದು ಕೋಡಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಸೊ ಇವುಗಳ ಮೇಲೆ ಹೆಚ್ಚಿನ ಪ್ರಾಕ್ಟೀಸ್ ಅವಶ್ಯ ಇರುತ್ತೆ. ಓಕೆ ಫ್ರೆಂಡ್ಸ್, ಅದೇ ರೀತಿ ನೀವು ಉಳಿದ ಪ್ರಶ್ನೆಗಳನ್ನ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಮುಗಿಸ್ತೀವಿ. ನೀವೇನಾದರೂ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ನಾವು ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ, 5000+ MCQ PDF ಕೊಡ್ತಾ ಇದ್ದೀವಿ, PYQ ಗಳನ್ನ ಕೊಡ್ತಾ ಇದ್ದೀವಿ. ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ ಕೇವಲ 2000 rupees ನಲ್ಲಿ. ಸೊ ನೀವು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟೋರ್ ಅಂತ ಇದೆ, KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಇಲ್ಲಿರೋ ಎಲ್ಲಾ ಮಟೀರಿಯಲ್ ಅನ್ನ ನೀವು ಈ ಒಂದು ಆಪ್ ನಲ್ಲಿ ಕಂಟೆಂಟ್ ನಲ್ಲಿ ನೋಡ್ಕೊಳ್ಬಹುದು. ನಂತರ ಕೆಲವು ಮಟೀರಿಯಲ್ ಫ್ರೀ ಕೂಡ ಇದೆ, ನೀವು ಆಕ್ಸೆಸ್ ಮಾಡಬಹುದು. ಸೊ ನೀವು ಜಾಯಿನ್ ಆಗಲು ಇಲ್ಲಿ ಬಾಯ್ ನೌ ಅಂತ ಇರುತ್ತೆ, ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು. ಸೊ ಅದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನೀವು ಸೇರ್ಕೊಳ್ಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.